ಇವತ್ತು ಈ ಭಾಗದ ಎಲ್ಲಾ ಗ್ರಾಮಗಳ ಜನಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಉಚಿತವಾದಂತಹ ಆರೋಗ್ಯ ಶಿಬಿರ, ಕಣ್ಣಿನ ತಪಾಸಣೆ, ಅವರಿಗೆ ಉಚಿತವಾಗಿ ಕನ್ನಡಕ, ಆಪರೇಷನ್ ಆಗಿದ್ರೆ ಕೂಡ ಅವರಿಗೆ ರಿಯಾಯಿತಿ ದರದಲ್ಲಿ ಆಪರೇಷನ್, ಮತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪರಮ ಪೂಜ್ಯ ಆದಿಚುಂಚನಗಿರಿ ಸ್ವಾಮೀಜಿಗಳ ಆಶೀರ್ವಾದದಿಂದ ನಿರ್ಮಾಣ ಆಗಿರ್ತಕ್ಕಂಥ BGS ಆಸ್ಪತ್ರೆ ನಗರೂರು, ಅಲ್ಲಿಂದ ಕೂಡ ECG, BP, ಶುಗರು, ಈ ತರ ಬೇಸಿಕ್ ಏನಿದೆ ಅದನ್ನ ತಪಾಸಣೆಯನ್ನ ಮಾಡಿ ಅವ್ರಿಗೆ ಚಿಕಿತ್ಸೆಯನ್ನ, ಔಷಧಿಗಳನ್ನ ಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸ್ನೇಹಿತರಾದಂಥ ಡಾಕ್ಟರ್ ರಮೇಶ್ ಅವರೇ, ಉಪಾಧ್ಯಕ್ಷರಂತ ಡಾಕ್ಟರ್ ಮಹೇಶ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ನಿರ್ದೇಶಕರೇ ಮತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದೆ ನೀವೆಲ್ಲ ಕೂಡ. ಪುಕ್ಷೇಟೆ ತಪಾಸಣೆ ಅಂದ್ರೆ ಬರೋಲ್ಲ ಜನ, ಬಹಳ ಕಷ್ಟ. ಅದೇನೋ ಫ್ರೀ ನಂತಪ್ಪ ಯಾಕೆ ಹೋಗೋದು ಅಂತ ಹೇಳಿ. ಫ್ರೀ ಅಂದ್ರೂ ಕೂಡ ನೀವು ಆಸ್ಪತ್ರೆ ದುಡ್ಡು ಕೊಡೋಗಿದ್ರೆ ಹೋಗ್ರಿ, ಏನ್ ತೊಂದರೆ ಇಲ್ಲ. ಅಲ್ಲಿ ಹೋಗಿ ಹಿಂಗ್ ಕೈ ಮುಟ್ಟಿದ್ರೆ 1000 ರೂಪಾಯಿ ಕೊಡ್ಬೇಕು. ನೀವೊಂದು ECG ಮಾಡ್ಬೇಕಾದ್ರೆ 1000 ರೂಪಾಯಿ ಕೊಡ್ಬೇಕು. ಅದೇ ಡಾಕ್ಟರ್ಗಳನ್ನ ಕರೆಸಿ ಇಲ್ಲಿ ಮಾಡ್ತೀವಿ ಅಂದ್ರೆ ಜನ ಬರೋದು. ಅಲ್ಲೂ ಅದೇ ಚಿಕಿತ್ಸೆನೆ, ಇಲ್ಲೂ ಅದೇ ಚಿಕಿತ್ಸೆನೆ. ಆದ್ರೆ ಇತ್ತೀಚೆಗಂತೂ ಆರೋಗ್ಯದ ಬಗ್ಗೆ ಬಹಳಷ್ಟು ಜನ ಕಾಳಜಿಯೇ ಬಂದಿದೆ ಈಗೆಲ್ಲ ಕೂಡ. ಮೊದಲೆಲ್ಲ ಆಸ್ಪತ್ರೆಗೆ ಹೋದಂತ ಜ್ಞಾಪಕನೇ ಇರ್ತಾ ಇಲ್ಲ. ನಮ್ಮ ತಂದೆಗಳನ್ನೆಲ್ಲ ಕೇಳಿ ನೋಡ್ರಿ, ಮಾತ್ರೆಯನ್ನು ತಗೊಂತಾ ಇರ್ಲಿಲ್ಲ. ಯಾಕಂದ್ರೆ ಅವಾಗ ಆರೋಗ್ಯ ಹಂಗಿತ್ತು ನಮ್ಗೆ. ಬೆಳಗ್ಗೆ ಎದ್ದ ತಕ್ಷಣ ರಾಗಿ ರೊಟ್ಟಿನೋ ಅಂಬಲಿನೋ ಕುಡ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ವಿ. ವಾತಾವರಣ ಸ್ವಚ್ಛವಾಗಿತ್ತು, ಗಾಳಿ ಅಶುದ್ಧ ಆಗಿರ್ಲಿಲ್ಲ. ಕುಡಿಯೋ ನೀರು, ಕೆರೆ ನೀರು ಕುಡಿತಾ ಇದ್ವಿ ನಾವೆಲ್ಲ ಕೂಡ. ದನಗಳೊಂದ್ ಕಡೆ ಕುಡಿತಾ ಇದ್ರೆ ನಾವೊಂದ್ ಕಡೆ ಕುಡಿತಾ ಇದ್ವಿ. ಅಲ್ಲೇ ಈಜೊಡಿತಾ ಇದ್ವಿ. ಮಧ್ಯಾಹ್ನ ಹೊಲದ ಹತ್ರಕ್ಕೆ ನಮ್ಮ ಅಮ್ಮನ ಯಾರೋ ಮುದ್ದೆ ಕಟ್ಕೊಂಡು ಸೊಪ್ಪು ಸಾರು ತಗೊಂಬರೋಳು. ತಿರ್ಗಾ ರಾತ್ರಿ ಊಟನ 7 ಗಂಟೆಗೆ ಊಟ ಮಾಡ್ತಾ ಇದ್ವಿ. ಯಾವ TV ಇರ್ಲಿಲ್ಲ, ಮೊಬೈಲ್ ಇರ್ಲಿಲ್ಲ. ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ವಿ. ಯಾವ ಕಾಯಿಲೆನೇ ಇರಲಿಲ್ಲ, ಕಸಾಲೆ ಇಲ್ಲ. ವ್ಯವಸಾಯ ಮಾಡ್ತಾ ಇದ್ವಿ. ನಿಧಾನವಾಗಿ ನಮ್ಮ ಜೀವನ ಪದ್ಧತಿ ಬದಲಾಯ್ತಲ್ಲ. ಬೆಳಗ್ಗೆ ಬೆಡ್ ಕಾಫಿ ಶುರುವಾಯ್ತು, ಅದಾದ್ಮೇಲೆ ಪೇಪರ್ ಓದೋದು ಶುರುವಾಯ್ತು, ಅದಾದ್ಮೇಲೆ ಟಿವಿಗಳು ಬಂದ್ವು, ಅದಾದ್ಮೇಲೆ ಮೊಬೈಲ್ಗಳು ಕೈಗೆ ಬಂದ್ವು, ಅದಾದ್ಮೇಲೆ ರಾಗಿ ಮುದ್ದೆ ಹೋಗಿ ಬೆಳಗ್ಗೆನೆ ಪಿಜ್ಜಾ ಬರ್ಗರ್ ತಿನ್ನಕ್ ಶುರು ಮಾಡಿದ್ವಿ. ಬಾವಿ ನೀರು, ಕೆರೆ ನೀರು ಹೋಯ್ತು, ಬಾವಿ ನೀರು ಹೋಯ್ತು, ಬೋರ್ವೆಲ್ ನೀರು ಬಂದ್ವಿ, ಫಿಲ್ಟರ್ ವಾಟರ್ ಬಂದಿದೀವಿ. ಈಗ ಯಾರ್ದನ ಮನೆಗೆ ಹೋದ್ರೆ ನೀರು ಕುಡಿಯಲ್ಲ ನಾವು. ಬಿಸ್ಲೇರಿ ವಾಟರ್ ಯಾವ್ದು ಅಂತ, ಯಾಕಂದ್ರೆ ಅವ್ರ ಮನೇಲಿ ಕೂಡ ನೆಗಡಿ ಬರ್ತದೆ. ಮೊದಲು ನಾವು ಮಳೆಯಲ್ಲಿ ಅಂದ್ರೂ ನೆಗಡಿ ಬರ್ತಾ ಇರ್ಲಿಲ್ಲ, ಕೆರೆಯಲ್ಲಿ ಈಜು ಹೊಡೆದ್ರು ನೆಗಡಿ ಬರ್ತಾ ಇರ್ಲಿಲ್ಲ. ರೋಡಲ್ಲಿ ಸಿಗೋ ಹಣ್ಣುಗಳೆಲ್ಲ ತಿಂತಾ ಇದ್ವಿ ನಾವು. ಕಾರೆ ಹಣ್ಣು, ಮಿಳ್ಳಿ ಹಣ್ಣು, ನೇರಳೆ ಹಣ್ಣು. ಆ ನೇರಳೆ ಹಣ್ಣು ನೆಲದಾಗ ಬಿದ್ರು ಊದ್ಬಿಟ್ಟು ಹಂಗೆ ಬಾಯಿಗೆ ಹಾಕಂತ ಇದ್ವಿ. ಮಣ್ಣು ಸಮೇತ ಏನೂ ಆಗ್ತಾ ಇರ್ಲಿಲ್ಲ ನಮ್ಗೆ. ಅವಾಗ ನಮ್ಗೆ ಇಮ್ಯುನಿಟಿ ಪವರ್ ಅಂತ, ಅಂದ್ರೆ ರೋಗ ನಿರೋಧಕ ಶಕ್ತಿ ನಮ್ಗೆ ಜಾಸ್ತಿ ಇತ್ತು. ಯಾವುದೇ ಕಾಯಿಲೆ ನಮ್ಗೆ ಬರ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಆ ಶಕ್ತಿ ಕಡಿಮೆ ಆಗಿದೆ. ಯಾಕೆಂದ್ರೆ ಶುದ್ಧವಾದ ಗಾಳಿ ಇಲ್ಲ, ಶುದ್ಧವಾದಂತ ನೀರಿಲ್ಲ, ಶುದ್ಧವಾದಂತ ಆಹಾರನೂ ಇಲ್ಲ. ಮೊದಲೆಲ್ಲ ಸಗಣಿ, ಕುರಿ ಪಿಚ್ಕೆದು, ಕುರಿ ಗೊಬ್ಬರ, ಸಗಣಿ ಗೊಬ್ಬರ, ಸೊಪ್ಪು ಇದನ್ನಾಗಿ ಬೆಳೀತಾ ಇದ್ವಿ ನಾವೆಲ್ಲ ಕೂಡ. ಈಗೆಲ್ಲ ಕೂಡ ರಾಸಾಯನಿಕಗಳು, ಔಷಧಿಗಳು. ಆ ಔಷಧಿ ಬೆಳೆದಿರೋದು ತಿಂದ್ರೆ ನಮ್ಮ ದೇಹ ನಿಧಾನವಾಗಿ ಅದು ಕೂಡ ಹೋಗ್ತದೆ. ಆಹಾರದಿಂದ ಕೂಡ ಕಾಯಿಲೆಗಳು ಬರೆಯಕ್ಕೆ ಶುರುವಾಗವೆ. ನಮ್ಮ ಸಿದ್ಧಗಂಗಾ ಮಠದ ಶಿವೈಕ್ಯ ಶಿವಕುಮಾರ್ ಸ್ವಾಮೀಜಿಗಳು ಕನ್ನಡಕ ಆಗ್ತಾ ಇದ್ರ 110 ವರ್ಷ ಆದ್ರೆ ಹಂಗೆ ಹೋದವ್ರು. ಎಲ್ಲಿಂದ ಬಂತ ಶಕ್ತಿ ಅವ್ರಿಗೆ? ಓಡಾಡೋರು, ಹಂಗೆ ಓಡಾಡೋದು. ಕಾಯಿಲೆ ಅನ್ನೋದು ಬಹಳ ಅಪರೂಪ ಇತ್ತು. ಇವೆಲ್ಲ ಆ ಜೀವಗಳು ಅವಾಗ ಹಂಗಿದ್ವು. ಅದು ಏನು ಮಾಡಕ್ಕಾಗಲ್ಲ. ಜನಸಂಖ್ಯೆ ಜಾಸ್ತಿ ಆಯ್ತು, ಬದಲಾಗ್ತಾ ಇದೆ. ಈಗೇನಾಗಿದೆ ಅಂದ್ರೆ ಸಣ್ಣ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಸಣ್ಣ ವಯಸ್ಸಿಗೆ ಶುಗರ್ ಬರ್ತಾ ಇದೆ. ಸಣ್ಣ ಮಕ್ಕಳಿಗೆ ಇಷ್ಟೊಬ್ಬ ದಪ್ಪ ಇರೋ ಕನ್ನಡಕ ಆಗ್ತಾ ಇದೀವಿ. ಯಾಕಂದ್ರೆ ಅವ್ರು ಓದೋಂಥದ್ದೆಲ್ಲ ಕಂಪ್ಯೂಟರ್ ಅಲ್ಲೇ ಓದ್ತಾನೆ, ಮೊಬೈಲ್ ನೋಡ್ತಾರೆ. ಕಣ್ಣಿಗೆ ಹೆಚ್ಚಿನ ಶ್ರಮ ಕೊಡ್ತೀವಿ ನಾವೆಲ್ಲ ಕೂಡ. ಸರಿಯಾಗಿ ಗಮನ ಕೊಡ್ಲಿಲ್ಲ ಅಂತಂದ್ರೆ ದೃಷ್ಟಿ ಮಂದನೆ ಆಗಿ ಹೋಗ್ತದೆ.